ನಮಸ್ತೆ. ಇವತ್ತು ನನ್ನ ಅಮ್ಮನ ಸ್ಪೆಷಲ್ ಚಿಕನ್ ಸುಕ್ಕ ಮಾಡ್ತಿದ್ದೇನೆ. ಇದಕ್ಕೆ ಅಮ್ಮ ಕೂಡ ಹೆಲ್ಪ್ ಮಾಡಿದ್ದಾರೆ. ಇಂಗ್ರೀಡಿಯೆಂಟ್ಸ್ ಎಲ್ಲ ಅವರ ಕಡೆಯಿಂದ, ಸೊ ನಾನು ಅವರಿಗೆ ಹೆಲ್ಪ್ ಮಾಡ್ತಿದ್ದೇನೆ. ಇದಕ್ಕೆ ಬೇಕಾಗಿರುವಂಥದ್ದು ಒಂದು ಕೆಂಪು ಮೆಣಸು 10ರಿಂದ 12, ಖಾರಕ್ಕೆ ಅನುಗುಣವಾಗಿ ತಗೊಳ್ಬೇಕು. ಹಾಗೆ ಕೊತ್ತಂಬರಿ ಒಂದು 5 ಸ್ಪೂನ್, ಹಾಗೆ ಜೀರಿಗೆ ಒಂದು 2 ಸ್ಪೂನ್, ಮತ್ತು ಬೆಳ್ಳುಳ್ಳಿ 5, ಹುಳಿ ಸ್ವಲ್ಪ, ಮತ್ತು ಸಾಸಿವೆ, ಓಂಕಾಳು, ಹಾಗೆ ಮೆಂತೆ. ಈ ಓಂಕಾಳು, ಮೆಂತೆ ಹಾಗೆ ಸಾಸಿವೆ ಒಂದು ಅರ್ಧ ಸ್ಪೂನ್ ತಗೊಂಡ್ರೆ ಸಾಕು. ಅದು ತುಂಬ ಹಾಕಿದರೆ ಕಹಿ ಆಗ್ತದೆ. ಈಗ ಹೇಳಿದ ಎಲ್ಲ ಐಟಮ್ಸನ್ನು 1 ಅಥವಾ 2 ಸ್ಪೂನ್ ಎಣ್ಣೆ ಹಾಕಿ ಲೋ ಫ್ಲೇಮಲ್ಲಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡಿದರೆ ನಮಗೆ ಅದು ಗ್ರೈಂಡ್ ಮಾಡಲಿಕ್ಕೆ ತುಂಬ ಸುಲಭ ಆಗ್ತದೆ. ಸೊ ಮೊದಲು ಎಲ್ಲ ಐಟಮ್ಸನ್ನು ಹಾಕಿ ಲಾಸ್ಟಿಗೆ ನಾನು ಮೆಣಸು ಹಾಕಿದ್ದೇನೆ. ಇದಕ್ಕೆ ಒಗ್ಗರಣೆ ಸೊಪ್ಪು ಕೂಡ ಹಾಕಿದರೆ ತುಂಬ ಒಳ್ಳೆ ರುಚಿ ಕೊಡ್ತದೆ. ಹಾಗೆ ನಾವು ಒಂದು ಹಳ್ಳಿ ಸ್ಟೈಲ್ ಚಿಕನ್ ಸುಕ್ಕ ಮಾಡ್ತಿದ್ದೇವೆ. ಈಗ ಚೆನ್ನಾಗಿ ಫ್ರೈ ಆಗಿದೆ. ಫ್ರೈ ಆದಮೇಲೆ ಇದು ಬಿಸಿ ಆರಿದ ಮೇಲೆ ಗ್ರೈಂಡ್ ಮಾಡ್ತಿದ್ದೇನೆ. ಈಗ ನೋಡಿ, ಅದು ಗ್ರೈಂಡ್ ರೆಡಿಯಾಗಿದೆ. ಇದನ್ನು ಫೈನ್ ಪೌಡ್ರ್ ಮಾಡಬೇಕಂತಿಲ್ಲ, ಯಾಕಂದರೆ ಸುಕ್ಕ ಮಾಡೋದ್ರಿಂದ ಅದನ್ನು ಸ್ವಲ್ಪ ಮೀಡಿಯಮ್ ಆಗಿ ಗ್ರೈಂಡ್ ಮಾಡಿದರೆ ಸಾಕು. ಇದಕ್ಕೆ ನೆಕ್ಸ್ಟ್ ಒಗ್ಗರಣೆಗೆ ನಾನು 2 ಈರುಳ್ಳಿ ಹಾಗೆ 1 ಟೊಮೆಟೊ ತಗೊಂಡಿದ್ದೇನೆ. ಇನ್ನೊಂದು ಈರುಳ್ಳಿ ಯಾವುದಕ್ಕಂತ ನಾನು ಹೇಳ್ತೇನೆ. ಈಗ ಕೋಳಿಯನ್ನು ಬೇಯಿಸ್ಲಿಕ್ಕೆ ಇಡಬೇಕು. ಎಣ್ಣೆ ಹಾಕಿ ಅದು ಎಣ್ಣೆ ಬಿಸಿಯಾದ ಮೇಲೆ ಅದಕ್ಕೆ ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆ, ಬೆಳ್ಳುಳ್ಳಿ ಮತ್ತು ಒಗ್ಗರಣೆ ಸೊಪ್ಪು ಹಾಗೆಯೇ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ಅದಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಈಗಲೇ ಹಾಕಬೇಕು. ಯಾಕಂತ ಹೇಳಿದರೆ ಒಗ್ಗರಣೆ ಹಾಕುವಾಗ ಉಪ್ಪು ಹಾಕಿದರೆ ಅದು ಕೋಳಿಗೆ ಚೆನ್ನಾಗಿ ಎಳ್ಕೊಳ್ಳುತ್ತೆ. ಅದಕ್ಕೆ ನಾವು ಒಗ್ಗರಣೆ ಇಟ್ಟಾದ ಮೇಲೆ, ಅಂದರೆ ಈರುಳ್ಳಿ ಎಲ್ಲ ಹಾಕಿದ ಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋದು ಒಳ್ಳೆಯದು. ಹಾಗೆ ಇದೆಲ್ಲ ಕಾಯಿಸಿ ಆದಮೇಲೆ ಅದಕ್ಕೊಂದು ಟೊಮೆಟೊ ಹಾಕಬೇಕು. 1 ಫುಲ್ಲು ಟೊಮೆಟೊವನ್ನು ನಾನು ಹಾಕಿದ್ದೇನೆ. ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾನು 1.5 kgಯಷ್ಟು ಕೋಳಿಯನ್ನು ತಗೊಂಡಿದ್ದೇನೆ. ಸೊ ಈಗೆಲ್ಲ ಚೆನ್ನಾಗಿ ಮಸಾಲೆ ಅದಕ್ಕೆ ತಾಗುವಾಗೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಆದಮೇಲೆ ಅದಕ್ಕೆ ಒಂದು 10ರಿಂದ 15 ನಿಮಿಷ ಬೇಯಿಸಲಿಕ್ಕೆ ಇಡಬೇಕು. ಅಂದರೆ ಮುಚ್ಚಳವನ್ನು ಮುಚ್ಚಿ ಇದನ್ನು ಬೇಯಿಸಬೇಕು. ಹಾಗೆಯೇ ಇದಕ್ಕೆ ನಾನು ಒಂದು 2 ಸ್ಪೂನಷ್ಟು ಅರಶಿನ ಹುಡಿಯನ್ನು ಹಾಕಿದ್ದೇನೆ. ನಾವು ಸುಕ್ಕ ಮಾಡೋದ್ರಿಂದ ಇದಕ್ಕೆ ನೀರಿನ ಅವಶ್ಯಕತೆ ಇಲ್ಲ, ಜಾಸ್ತಿ ನೀರು ಬೇಕಂತಿಲ್ಲ. ಹಾಗೆ ಬಾಯ್ಲರ್ ಕೋಳಿ ಮಾಡೋದ್ರಿಂದ ಅದು ನೀರು ತುಂಬ ಬಿಟ್ಕೊಳ್ತದೆ. ಅದಕ್ಕಾಗಿ ನಾವು ನೀರು ಹಾಕಲಿಲ್ಲ. ಸೊ ನೋಡಿ, ಆಲ್ರೆಡಿ ಅದು ನೀರು ಬಿಟ್ಟಿದೆ. ಒಂದು 15 ನಿಮಿಷ ಆದಮೇಲೆ ಉಪ್ಪೆಲ್ಲ ಬೇಕಿದ್ದರೆ ಉಪ್ಪು ಆ್ಯಡ್ ಮಾಡಬಹುದು. ಸೊ ನಾನು ಫಸ್ಟ್ ಹಾಕುವ ಉಪ್ಪು ಸ್ವಲ್ಪ ಕಮ್ಮಿಯಾಗಿತ್ತು, ಅದಕ್ಕೆ ಇನ್ನೂ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸಬೇಕು. ಈಗ ತೆಂಗಿನ ತುರಿಯನ್ನು ರೆಡಿ ಮಾಡಬೇಕು. ನಾನು 1 ತೆಂಗಿನಕಾಯಿಯನ್ನು ತಗೊಂಡಿದ್ದೇನೆ. ಇದನ್ನು ಮೀಡಿಯಮ್ ಆಗಿ ಗ್ರೈಂಡ್ ಮಾಡಿ ಆಮೇಲೆ ಇದನ್ನು ಸ್ವಲ್ಪ ಬಿಸಿ ಮಾಡಬೇಕು, ಅಂದರೆ ಫ್ರೈ ಮಾಡಬೇಕು. ಅದಕ್ಕೆ ನಾನು 2 ಸ್ಪೂನ್ ತೆಂಗಿನೆಣ್ಣೆ ತಗೊಂಡು ಅದಕ್ಕೆ 1 ಈರುಳ್ಳಿ ಹಾಕಿ ಸ್ವಲ್ಪ ಒಗ್ಗರಣೆ ಸೊಪ್ಪು, ಅಂದರೆ ಕರಿಬೇವಿನ ಸೊಪ್ಪು ಹಾಕಿ ಮೀಡಿಯಮ್ ಆಗಿ ಬಿಸಿಯಾದರೆ ಸಾಕು. ಅದಕ್ಕೆ ತೆಂಗಿನ ತುರಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕಂದು ಬಣ್ಣಕ್ಕೆ ತಿರುಗಿ ಒಂದದು ತೆಂಗಿನ ನಮಗೆ ಕಾಯಿಯ ಫ್ಲೇವರ್ ಒಂದು ಬರ್ತದೆ, ಒಂದು ಪರಿಮಳ ಬರ್ತದೆ. ಸೊ ಆ ಪರಿಮಳ ಬಂದಾದ ಮೇಲೆ ನಾವು ಗ್ರೈಂಡ್ ಮಾಡಿಟ್ಟ, ಅಂದರೆ ಒಂದು ಪೌಡರ್ ಮಾಡಿಟ್ಟದನ್ನು ಇದಕ್ಕೆ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಲೋ ಫ್ಲೇಮಲ್ಲಿ ಫ್ರೈ ಮಾಡಬೇಕು. ಯಾಕಂತ ಹೇಳಿದರೆ ಅದು ತಳ ಹಿಡಿತದೆ, ತೆಂಗಿನಕಾಯಿ ಬೇಗ ತಳ ಹಿಡಿತದೆ. ಅದಕ್ಕಾಗಿ ನಾವು ಅದನ್ನು ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡಬೇಕು. ಈಗ ಮಸಾಲ ರೆಡಿಯಾಗಿದೆ. ಇದನ್ನು ಬೇಯಿಸಿದ ಕೋಳಿಯ ಮೇಲೆ ಹಾಕಬೇಕು. ಒಮ್ಮೆಲೆ ಹಾಕಿ
ಆದ ಕೂಡಲೇ ಅದನ್ನು ಮಿಕ್ಸ್ ಮಾಡಬೇಡಿ. ಒಂದು 2 ನಿಮಿಷ ಬಾಯಿ ಇಟ್ಟು ಬೇಯಿಸಿ. ಯಾಕಂತ ಹೇಳಿದರೆ ಹಾಗೆಯೇ ಹೇಳಿದಾಗೆ ತೆಂಗಿನಕಾಯಿ ಬೇಗ ತಳ ಹಿಡಿತದೆ. ಹಾಗಾಗಿ ಇದು ಸ್ವಲ್ಪ ಬಿಸಿ ಆದಮೇಲೆ ಅದನ್ನು ಚೆನ್ನಾಗಿ ಕೋಳಿಯೊಟ್ಟಿಗೆ ಮಿಕ್ಸ್ ಮಾಡಿ, ಮತ್ತು ಅನ್ನದೊಟ್ಟಿಗೆ ಅಥವಾ ಯಾವ ನಿಮ್ಮ ಫೇವ್ರೆಟ್ ಡಿಶ್ ಉಂಟಾ ಅದರೊಟ್ಟಿಗೆ ಅದನ್ನು ಟೇಸ್ಟ್ ಮಾಡಿ. ಹಾಗೆ ಹೇಗಾಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ನನ್ನೆಲ್ಲ ವೀಡಿಯೋಸನ್ನು ನೋಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.